ಅಮ್ಮ ಅಮ್ಮ. ಬಾರೋ ಆಕಾಶ್, ಇಲ್ಲೇ ಇದ್ದೀನಿ. ಓ, ಇಲ್ಲಿದ್ದೀರಾ? ಅಡುಗೆ ಮನೇಲಿ ಇದ್ದೀರಾ ಅಂತ ಹೋಗಿದ್ದೆ. ಇಲ್ಲ ಕಣ, ಈಗ ತಾನೇ ಎಲ್ಲ ಕೆಲಸ ಮುಗಿಸಿ ಬಂದೆ ಇಲ್ಲಿಗೆ ಟಿವಿ ನೋಡೋಣ ಅಂತ. ಮತ್ತೆ ನಮ್ಮಮ್ಮ ಹೇಗಿದಾರೋ? ಮತ್ತೆ ನಿಮ್ಮ ಮಾವ ಹುಷಾರಾಗಿದ್ದಂತಾನೆ? ಮತ್ತೆ ಅವನಿಗೆ ಸಮಾಧಾನ ಮಾಡಿದ್ಯಾ? ಪಾಪ ಮದುವೆ ನಿಂತೋಯ್ತು ಅಂತ ಎಷ್ಟು ಮನಸ್ಸಿಗೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೋ ಏನೋ. ಹೂನಮ್ಮ, ಮಾವ ಏನಿಲ್ಲ, ಆರಾಮಾಗಿದ್ದಾರೆ. ಹೌದಾ? ಹಾಗಿದ್ರೆ ಬಿಡು ಹೋಗ್ಲಿ. ಮತ್ತೆ ಇಷ್ಟು ಬೇಗ ಏನಕ್ಕೆ ಬಂದೆ? ಇವತ್ತಿದ್ದು ನಾಳೆ ಬರತ್ತಾನೆ? ಅದು ಇಲ್ಲ ಅಮ್ಮ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಅದಕ್ಕೆ ಬಂದೆ. ಮಾತಾಡ್ಬೇಕಾ? ಏನಂತ ಅರ್ಜೆಂಟು? ನಾನು ಹೆಂಗೋ ಬಂದಿದ್ರೆ ಆಗಿರೋದಪ್ಪ. ಅದು ಹಂಗಲ್ಲಮ್ಮ, ಮುಖ್ಯವಾದ ವಿಷಯ ನಿನ್ನ ಹತ್ರ ಮಾತಾಡಬೇಕು ಅನ್ನಿಸ್ತು, ಅದಕ್ಕೇನೆ ಇವತ್ತೇ ಹೊರಟು ಬಂದ್ಬಿಟ್ಟೆ. ಏನಂತ ವಿಷಯ? ಅದು ಅಮ್ಮ, ನಾನು ಇವತ್ತು ಹೋಗ್ತಾ ದಾರಿನಲ್ಲಿ ಒಂದು ಹುಡುಗಿನ ನೋಡಿದೆ. ಆ ಹುಡುಗಿ ನನಗೆ ತುಂಬಾ ಇಷ್ಟ ಆಗಿದ್ದಾಳಮ್ಮ. ನಾನು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ. ಈ ಆಕಾಶ್, ಏನು ಹೇಳ್ತಿದ್ಯಾ ನೀನು? ಅದು ಸರಿ, ಯಾವ ಹುಡುಗಿ ಅದು? ಮನೆ ಕಡೆ ಚೆನ್ನಾಗಿ ಅನುಕೂಲವಾಗಿದ್ದಾರೆ ತಾನೆ? ಮತ್ತೆ ಆ ಹುಡುಗಿ ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ಕೊಂಡಿದ್ದಾರೆ? ಅದು ಅಮ್ಮ, ಆ ಹುಡುಗಿ ಓದ್ಕೊಂಡಿದ್ದಾಳೆ, ಅಂದ್ರೆ ಇವಾಗ PUC. ಹಾ, PUC ನಾ? ಹೌದಮ್ಮ, ಇನ್ನು ಚಿಕ್ಕ ಏಜು, ಇವಾಗ PUC ಮಾಡ್ತಾ ಇದ್ದಾಳೆ. ಹೋಗ್ಲಿ ಬಿಡು. ಮನೆ ಕಡೆ ಹೇಗಿದ್ದಾರೆ? ಅಮ್ಮ, ಅದು ಮನೆ ಕಡೆ ಅವ್ರ ಅಪ್ಪ ಅಮ್ಮ ಯಾರು ಇಲ್ಲಮ್ಮ. ಅವಳಿಗೆ ಒಬ್ರು ಅಣ್ಣ ಇದ್ದಾರೆ, ಅಣ್ಣನೇ ನೋಡ್ಕೊತಾರದು ಅವಳನ್ನ. ಮತ್ತೆ ಅಮ್ಮ, ನೀನು ಅನ್ಕೊಂಡಿರಂಗೆ ಮನೆ ಕಡೆ ಆಸ್ತಿ ಕಿಸ್ತಿ ಅಂತ ಏನಿಲ್ಲ. ಸ್ವಂತ ಮನೆ ಇದೆ, ಒಂದು ಅರ್ಧ ಎಕರೆ ಜಮೀನು ಇದೆಯಂತೆ, ಅಷ್ಟೇ. ಅವ್ರಣ್ಣ ಅದು ಇದು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಹೀಗೋ ಜೀವನ ಸಾಗಿಸ್ತಾ ಇದ್ದಾರೆ. ಏನು ಮಾತಾಡ್ತಿದ್ಯಾ ಆಕಾಶ್? ಏನು ಇಲ್ದಿರೋ ಬಿಕಾರಿನ ನಾನು ಮನೆ ಸೊಸೆಯನ್ನಾಗಿ ಮಾಡ್ಕೋಬೇಕಾ ನಾನು? ಅಮ್ಮ ಪ್ಲೀಸ್ ಹಂಗೆಲ್ಲ ಮಾತಾಡ್ಬೇಡಮ್ಮ. ನಮ್ಗೆ ಬೇಕಾದಷ್ಟು ಆಸ್ತಿ ಇದೆಯಲ್ಲ, ಏಂತಕ್ಕೆ ಅವ್ರ ಆಸ್ತಿ ನಮ್ಗೆ? ಹೀಗೋ ನಮ್ಮ ಮನೆಗೆ ಬಂದು ಎಲ್ಲರ ಜೊತೆ ಚೆನ್ನಾಗಿದ್ರೆ ಸಾಕು. ನನಗಂತೂ ಅವಳು ತುಂಬಾ ಇಷ್ಟ ಆಗಿದ್ದಾಳಮ್ಮ, ನಾನು ಅವಳನ್ನೇ ಮದುವೆ ಮಾಡ್ಕೋತೀನಿ. ಈ ಆಕಾಶ್, ತನಗೆಲ್ಲ ಕೆಟ್ಟಿದ್ಯಾ? ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ. ನಮ್ಮ ಮನೆಗೆ ಬರುವಂತ ಸೊಸೆ ತುಂಬಾ ರಿಚ್ ಆಗಿರ್ಬೇಕು, ಆಮೇಲೆ ಮಾಡರ್ನ್ ಆಗಿರ್ಬೇಕು. ನಾವಂತೂ ಹಳ್ಳಿ ಹುಟ್ಟಿ ಬೆಳೆದಿದ್ದು, ನಾವು ಹಾಗೆಲ್ಲ ಇರೋದಕ್ಕಾಗ್ಲಿಲ್ಲ. ಇವಾಗ ನಮಗೇನೋ ಕಮ್ಮಿ ಆಗಿದೆ. ನನ್ನ ಮಗಂಗೆ ಹೆಂಡತಿಯಾಗಿ ಬರೋಳು ಸ್ವಲ್ಪ ಮಾಡಲ್ ಆಗಿರ್ಬೇಕು, ಮತ್ತೆ ಮನೆ ಕಡೆ ಅನುಕೂಲವಾಗಿರ್ಬೇಕು ಕಣೋ. ಅವಾಗಲೇ ನಮಗೂ ಸ್ವಲ್ಪ ಸಿಗುತ್ತೆ ಏನಾದ್ರು. ನಿನ್ನ ಸಾಕಕ್ಕೆ ಬೆಳೆಸಕ್ಕೆ ಓದ್ಸಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಗೊತ್ತಾ? ಅದರಲ್ಲಿ ಅರ್ಧನಾದ್ರೂ ನಮ್ಗೆ ಸಿಗ್ಬಾರ್ದೇನೋ? ಅಮ್ಮ, ಏನು ಹೇಳ್ತಿದ್ದೀರಾ ನೀವು? ಹಂಗಂತ ನಾನು ಯಾರ್ಯಾರನ್ನ ಮದುವೆ ಮಾಡ್ಕೊಳಕ್ಕಾಗುತ್ತಾ? ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಸತಿ ಆಗೋದು. ಅದು ನಾನು ಇಷ್ಟಪಟ್ಟಿರೋ ಜೊತೆ ನಾನು ಆಗ್ತೀನಿ. ನಾನು ಆ ಹುಡುಗಿನ ಮನ್ಸಾರೆ ಇಷ್ಟಪಟ್ಟಿದ್ದೀನಮ್ಮ. ಈ ದುಡ್ಡು ಗಿಡ್ಡು ಬ್ಯಾಗ್ರೌಂಡ್ ಎಲ್ಲ ನೋಡಿ ಇಷ್ಟಪಟ್ಟಿಲ್ಲ ನಾನು. ನಿನ್ ಚಾಯ್ಸೋ? ಸರಿ, ನಿಮ್ಮ ಮಾಮನ ಹತ್ರ ಆಗ್ಲಿ ನಿಮ್ಮ ಅಜ್ಜಿ ಹತ್ರ ಆಗ್ಲಿ ಇದ್ರ ಬಗ್ಗೆ ಮಾತಾಡ್ದ್ಯಾ? ಇಲ್ಲಮ್ಮ, ಮಾಮನ ಹತ್ರ ಮಾತಾಡಿದೆ. ಮಾಮ ಆಯ್ತು ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಅಮ್ಮ. ಪ್ರಾಬ್ಲಮ್ ಏನು? ಅದು ಅಮ್ಮ, ಮಾಮ ಮದುವೆ ಮಾಡ್ಕೋಬೇಕು ಅಂತ ಇದ್ರಲ್ಲ, ಹುಡುಗಿ ಮದುವೆ ನಿಂತೋಯ್ತಲ್ಲ, ಅವರು ನಾನು ಇಷ್ಟಪಡ್ತಿದ್ದೀನಲ್ಲ ಹುಡುಗಿ, ಅವ್ರ ಅಣ್ಣನೇ ಅಂತಮ್ಮ ಮದುವೆ ಮಾಡ್ಕೊಂಡಿರೋದು. ಏನು ಹೇಳ್ತಿದ್ಯಾ ನೀನು? ನಿಮ್ಮ ಮಾವು ಮೋಸ ಮಾಡಿರೋ ಹುಡುಗಿನ ನಿಮ್ಮ ಮಾವನ ಫ್ರೆಂಡೇ ಮದುವೆ ಮಾಡ್ಕೊಂಡಿದ್ದು ಅಂತ ನನಗೆ ವಿಷಯ ಗೊತ್ತಿತ್ತು. ಆದ್ರೆ ಅವ್ರ ತಂಗಿನ ನೀನ್ ಮದುವೆ ಮಾಡ್ಕೋಬೇಕಂತ ಇದ್ಯಾ? ಬೇಡ ಬೇಡ ಬೇಡ. ನೋಡು, ಹೀಗಾದಾಗ್ಲಿಂದ ನಿಮ್ಮ ಅಜ್ಜಿಗೆ ಅವ್ರ ಕಂಡ್ರೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಇನ್ನು ನೀನು ಅದೇ ಮನೆ ಹುಡುಗಿನ ಮದುವೆ ಮಾಡ್ಕೋತೀನಿ ಅಂದ್ರೆ ನಿಮ್ಮ ಅಜ್ಜಿ ಖಂಡಿತವಾಗ್ಲೂ ಒಪ್ಕೊಳ್ಳೋದಿಲ್ಲ. ನಿಮ್ಮ ಅಜ್ಜಿ ಮಾತ್ರ ಅಲ್ಲ, ನಾನು ಕೂಡ ಒಪ್ಕೊಳ್ಳೋದಿಲ್ಲ. ಪಾಪ ನೋಡು, ನಿಮ್ಮ ಮಾವಂಗೆ ಎಂತ ಮೋಸ ಆಗಿದೆ ಅಲ್ಲ? ಎಂತ ಸ್ನೇಹಿತ ಅವನು. ಫ್ರೆಂಡ್ನ ಮದುವೆ ಮಾಡ್ಕೊಬೇಕಾಗಿರೋ ಹುಡುಗಿನ ತಾನೇ ಮದುವೆ ಮಾಡ್ಕೊಬಿಟ್ಟ. ಅಂತ ತಂಗಿನ ನನ್ನ ಮನೆ ಸೊಸೆಯನ್ನಾಗಿ ಮಾಡ್ಕೋಬೇಕಾ ನಾನು? ಆಗಲ್ಲ ಕಣೋ ಆಕಾಶ್, ನೀನು ಆ ಹುಡುಗಿನ ಮರ್ತು ಬಿಡು. ಇಲ್ಲ ಅಮ್ಮ, ಅದು ಆಗೋದಿಲ್ಲ, ಅದು ಸಾಧ್ಯನೇ ಇಲ್ಲ. ಏನ್ ಸಾಧ್ಯ ಇಲ್ಲ? ಇವತ್ತು ತಾನೇ ಊರಿಗೆ ಹೋಗಿದ್ಯಾ, ಆದ್ರೆ ನಿನ್ಗೂ ಬಲೆ ಬೀಸ್ಬಿಟ್ಲಾಳು. ಅಣ್ಣ ತಂಗಿ ಇದೆ ಅನ್ಸುತ್ತೆ ಹಣೆ ಬರ. ಅನುಕೂಲವಾಗಿರೋ ಮನೆಯವ್ರನ್ನ ನೋಡಿ ಬುಟ್ಟಿಗೆ ಬೀಳಿಸ್ಕೊಳ್ಳೋದು, ಎಲ್ಲ ಆಸ್ತಿ ಹೊಡ್ಕೊಳ್ಳೋ ಪ್ಲಾನ್ ಇದು. ಅಮ್ಮ ಪ್ಲೀಸ್, ನೀನು ಹಾಗೆಲ್ಲ ಮಾತಾಡ್ಬೇಡ. ನಾನು ಹುಡುಗಿಗೆ ಏನು ಹೇಳಿಲ್ಲ, ಆ ಹುಡುಗಿ ಕೂಡ ನನಗೇನು ಹೇಳಿಲ್ಲ. ನಾನು ಇವತ್ತೇ ಅವಳನ್ನ ಮೊದಲನೇ ಸರಿ ನೋಡಿರೋದು, ಅವಳು ಕೂಡ ಅಷ್ಟೇ. ಆ ಹುಡುಗಿ ಸರಿಯಾಗಿ ನನ್ನ ಹತ್ರ ಮಾತಾಡಿಲ್ಲಮ್ಮ. ಈ ನಿನ್ ಮಗ ಇವತ್ತು ಜೀವಂತವಾಗಿದ್ದಾನೆ ಅಂದ್ರೆ ಆ ಹುಡುಗಿನೇ ಕಾರಣ. ಏನು ಹೇಳ್ತಿದ್ಯಾ ನೀನು? ಹೌದಮ್ಮ, ಹೋಗ್ತಾ ಹುಡುಗಿ ಸಿಕ್ಕಿದ್ಲು ಅಂತ ಹೇಳಿದ್ನಲ್ಲ, ಹೋಗ್ತಾ ನಾನು ಕೆರೆ ಒಳಗಡೆ ಬಿದ್ದುಬಿಟ್ಟೆ ಗಾಡಿ ಸಮೇತ. ನನಗೆ ಬೇರೆ ಸ್ವಿಮ್ಮಿಂಗ್ ಬರಲ್ಲ, ಕಾಪಾಡಿ ಕಾಪಾಡಿ ಅಂತ ಒದ್ದಾಡ್ತಿದ್ದೆ. ಆ ಟೈಮಲ್ಲಿ ಆ ಹುಡುಗಿ ಅಲ್ಲೇ ಇದ್ಲು. ಅವ್ರ ಫ್ರೆಂಡ್ಸ್ ಎಲ್ಲ ಬೇಡ ಬಿಡೆ, ನಮ್ಗೇನಕ್ಕೆ ಬೇರೆ ಊರು ಹುಡುಗ ಅಂತ ಹಿಂಗೆಲ್ಲ ಮಾತಾಡ್ತಿದ್ರು. ಆದ್ರೆ ಆ ಹುಡುಗಿನಮ್ಮ ಯಾವ ಊರಾದ್ರೆ ನಮ್ಗೇನೋ ಒಂದು ಜೀವ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ನನ್ನ ಕಾಪಾಡಿದ್ದು. ಆ ಹುಡುಗಿ ಇಲ್ಲ ಅಂತಿದ್ರೆ ನಿನ್ ಮಗ ಇರ್ತಿದ್ನ? ಅದನ್ನ ಯೋಚನೆ ಮಾಡು ಮೊದಲು, ಆಮೇಲೆ ಆ ಹುಡುಗಿ ಸರಿ ಇದಳೋ ಇಲ್ವೋ ಮಾತಾಡುವಂತೆ. ಇಷ್ಟೇ ಅಮ್ಮ, ನಾನು ಹೇಳ್ತಾ ಇದ್ದೀನಿ. ಮದುವೆ ಮಾಡ್ಕೊಂಡ್ರೆ ಅದೇ ಹುಡುಗಿನೇ ಮದುವೆ ಮಾಡ್ಕೋತೀನಿ, ಇಲ್ಲಾಂದ್ರೆ ನನಗೆ ಮದುವೆನೇ ಬೇಡ ಈ ಜನ್ಮದಲ್ಲಿ. ಅಯ್ಯೋ, ಇವನಂತೂ ನನ್ನ ಮಾತೊಂದು ಸ್ವಲ್ಪನೂ ಕೇಳೋದಿಲ್ಲ. ಆ ಅನಾಥೇನ, ಆ ಭಿಕಾರಿನ ನಮ್ಮನೆ ಸೊಸೆಯನ್ನಾಗಿ ಮಾಡ್ಕೋಬೇಕಾ? ಛೇ, ನನ್ನ ಮಗಂಗೆ ಎಂತೆಂಥ ಹುಡುಗಿನ ನೋಡ್ಬೇಕಂತ ಇದ್ದೆ ನಾನು. ಇವ್ನು ನೋಡಿದ್ರೆ ಆ ಭಿಕಾರಿನ ಮದುವೆ ಮಾಡ್ಕೋಬೇಕು ಅಂತ ಇದ್ದಾನೆ. ಏನು ಮಾಡೋದು? ನಾನು ಇವತ್ತೇ ಊರಿಗೆ ಹೋಗ್ತೀನಿ, ಅಮ್ಮನ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ. ಏನಿದು ಹಿಂಗೆ ಆಗೋಯ್ತಲ್ಲ? ಆ ಹುಡುಗನ ನಾನು ಇವತ್ತೇ ಮೊದಲನೇ ಬಾರಿ ನೋಡಿದ್ದು. ಇಷ್ಟು ಬೇಗ ಆ ಹುಡುಗನ ನಾನು ಇಷ್ಟಪಡ್ತಿದ್ದಾನ? ಕುಮಾರಣ್ಣನ ಹತ್ರ ಆಳೆ ಕಳಿಸ್ಬಿಟ್ಟಿದ್ದಾನಲ್ಲ ನಾನು ಆ ಹುಡುಗಿನ ಮದುವೆ ಮಾಡ್ಕೋತೀನಿ ಅಂತ. ಇವಾಗ ತಾನೇ ನಮ್ಮ ಅಣ್ಣನ ಮದುವೆ ಆಗಿದೆ. ಅಣ್ಣ ಅದಕ್ಕೆ ಜೊತೆ ಸ್ವಲ್ಪ ದಿನ ಆರಾಮಾಗಿರೋಣ ಅಂದ್ರೆ ಇಷ್ಟು ಬೇಗ ಮದುವೆನ ನನಗೆ? ಆ ಹುಡುಗ ಒಳ್ಳೆಯವನು ಕೆಟ್ಟವನು, ಅವನ ಬಗ್ಗೆ ಏನು ಸರಿಯಾಗಿ ಗೊತ್ತಿಲ್ಲ ನನಗೆ. ಕಾವೇರಿ, ಅದಕ್ಕೆ ಏನದಕ್ಕೆ? ಏನಾದ್ರೂ ಕೆಲಸ ಇತ್ತಾ? ಏನಿಲ್ಲ ಕಾವೇರಿ, ಎಲ್ಲ ಮುಗ್ದಿದೆ. ಸಾಂಬಾರ್ ಇತ್ತಲ್ಲ, ಮುದ್ದೆ ಮಾಡೋಣ ಅನ್ಕೊಂಡೆ. ಅದಕ್ಕೆ ನೋಡಿದೆ ನಾನು ಸಾಂಬಾರ್ ಇತ್ತು ಅಂತ, ಅದಕ್ಕೆ ಸ್ವಲ್ಪ ರೈಸಿಗೆ ಇಟ್ಟಿದ್ದೀನಿ ನೋಡಿ. ಓ ಹೌದಾ, ಅದು ಸರಿ. ಯಾಕೆ ಹಿಂಗೆ ಸಪ್ಪ ಕೂತಿದ್ಯಾ? ಎಷ್ಟು ಲವಲವಿಕೆಯಿಂದ ಓಡಾಡ್ತಿದ್ದೆ, ಇವತ್ತು ಸಂಜೆಯಿಂದ ಯಾಕೆ ಹಿಂಗೆ ಕೂತಿದ್ಯಾ? ಅದು ಏನಿಲ್ಲ ಬಿಡಿ. ಅದಕ್ಕೆ ಏನಾಯ್ತು ಕಾವೇರಿ? ಯಾಕೆ? ನಿನ್ನ ಮದುವೆ ವಿಚಾರ ಎತ್ತಿದಾಗಿಂದ ಯಾಕೋ ಸಪ್ಪಗಾಗಿದ್ಯಾ ಅನಿಸ್ತಾ ಇದೆ. ಅದೇ ವಿಷಯಕ್ಕೇನಾ?
ಹೌದು ಅದಕ್ಕೆ ನೀವು ಇವಾಗ ತಾನೇ ಹೊಸದಾಗಿ ಮದುವೆ ಆಗಿದ್ದೀರಾ ಅಣ್ಣ ನೀವು ನಿಮ್ಮ ಜೊತೆ ಇನ್ನೂ ಸ್ವಲ್ಪ ದಿನಗಳ ಕಾಲ ನಾನು ಆರಾಮಾಗಿರಬೇಕು ಅಂತ ಅನ್ಕೊಂಡೆ ಆದರೆ ಇಷ್ಟು ಬೇಗ ಮದುವೆ ಇಲ್ಲ ಅದಕ್ಕೆ ನನಗೆ ಯಾಕೋ ಬೇಡ ಅನಿಸ್ತಾ ಇದೆ. ಕಾವೇರಿ ಹಾಗೆಲ್ಲ ಹೇಳಬಾರ್ದು. ಒಳ್ಳೆ ಟೈಮ್ ಬಂದಾಗ ಒಳ್ಳೆ ಹುಡುಗ ಸಿಕ್ಕಿದಾಗ ಮಿಸ್ ಮಾಡ್ಕೋಬಾರ್ದು. ಮದುವೆ ಅನ್ನೋದು ಯಾವಾಗ ಬೇಕಾದರೂ ಆಗ್ಬೋದು, ಆದರೆ ಯಾವಾಗಲೂ ಒಳ್ಳೆ ಹುಡುಗ ಸಿಗೋದಿಲ್ಲ. ಅದು ಅಲ್ಲದೆ ನಿನ್ನೇ ಇಷ್ಟಪಟ್ಟು ಬಂದಿರೋ ಹುಡುಗ ಯಾಕೆ ಬೇಡ ಅಂತಿದ್ಯಾ? ಏನು ಸಮಸ್ಯೆ? ಅದು ಅಲ್ಲದೆ ಮನೆ ಕಡೆ ತುಂಬ ಅನುಕೂಲವಾಗಿದ್ದಾರಂತೆ. ನೀನೇ ಕೇಳಿಸ್ಕೊಂಡೆ ಅಲ್ವಾ ನಿಮ್ಮ ಕುಮಾರಣ್ಣ ಹೇಳಿದ್ದು? ಹಾಂ ಅದಕ್ಕೆ ಕೇಳಿಸ್ಕೊಂಡೆ. ಅದಕ್ಕೆ ಆದರೆ ನಾವು ನೋಡಿದ್ರೆ ಇಷ್ಟು ಅನುಕೂಲವಾಗಿಲ್ಲ. ಅನುಕೂಲವಾಗಿರೋದು ಮನೆಗೆ ಹೋದರೆ ನನ್ನನ್ನು ಏನಾದರೂ ಒಂಥರ ನೋಡಿದ್ರೆ ಚೇಚೆ ಹಂಗೆಲ್ಲ ಆಗಲ್ಲ. ಗೊತ್ತಿದೆ ತಾನೇ ನೀನು ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕಂತ ಇರೋದು. ಏನಕ್ಕೆ ಹಂಗೆಲ್ಲ ಮಾಡ್ತಾರೆ? ಹಂಗೇನಾದರೂ ಆದರೆ ನಾನು ನಿಮ್ಮಣ್ಣ ಇದ್ದೀವಲ್ಲ, ನೀನು ಧೈರ್ಯವಾಗಿರು, ನೀನು ಮದುವೆಗೆ ಒಪ್ಕೋ. ಅದು ಸರಿ, ನೀನು ನೋಡಿ ಇಷ್ಟಪಟ್ಟಿದ್ದಾನೆ ಹುಡುಗ ಅಂತ ಹೇಳಿದ್ರಲ್ಲ ಅವ್ರು ನಿನ್ನೇನ ಎಲ್ಲಿ ನೋಡಿದ್ರು? ಅದು ಅದಕ್ಕೆ ನಾನು ಮತ್ತೆ ರಕ್ಷಿತಾ ಮತ್ತೆ ಮೀನಾ 3 ಜನನು ಅಲ್ಲಿ ಕೆರೆ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅವರು ಹಾಗೆ ಫಾಸ್ಟಾಗಿ ಬಂದು ಗಾಡಿ ಸಮೇತ ಕೆರೆಯಲ್ಲಿ ಬಿದ್ದೋಗ್ಬಿಟ್ರು. ಹಾ ಹೌದಾ? ಆಮೇಲೆ ಏನು ಆಗಲಿಲ್ಲ ತಾನೇ? ಹೆಚ್ಚು ಕಮ್ಮಿ ಇಲ್ಲ ಅದಕ್ಕೆ ನೀರಲ್ಲಿ ಬಂದ್ಬಿದ್ರಲ್ಲ, ಏನು ತೊಂದರೆ ಆಗಲಿಲ್ಲ. ಆಮೇಲೆ ನಾನೇ ಅವ್ರನ್ನ ಕೈ ಹಿಡಿದು ಎತ್ತಿದೆ. ಹುಷಾರಾಗಿ ಆರಾಮಾಗಿ ಇದ್ರು. ಆಮೇಲೆ ನಿಮ್ಮ ಹೆಸರೇನು ಅಂತ ಕೇಳಿದ್ರು. ನಾನು ಕಾವೇರಿ ಅಂತ ಹೇಳಿದೆ. ಆಮೇಲೆ ಗೊತ್ತಾಯ್ತು ಕುಮಾರಣ್ಣ ರಿಲೇಷನ್ ಅಂತ. ಕುಮಾರ್ ಅವರು ನನಗೆ ಮಾವ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಅಷ್ಟೇ ಅದಕ್ಕೆ ಜಾಸ್ತಿ ಏನು ಮಾತಾಡಲಿಲ್ಲ. ಮತ್ತೆ ನಾವೆಲ್ಲ ಬಂದ್ಬಿಟ್ವಿ ವಾಪಸ್ಸು. ನಾನು ಇವತ್ತೇ ಅವ್ರು ನೋಡಿದ್ದು. ಅವ್ರು ಕೂಡ ಅಷ್ಟೇನೆ. ಆದರೂ ನೋಡಿ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಆ ಹುಡುಗಂಗೆ ನೀನು ತುಂಬ ಇಷ್ಟ ಆಗ್ಬಿಟ್ಟಿದ್ಯಾ ಅನ್ಸುತ್ತೆ. ನೋಡೋಣ ಬಿಡು, ಬರಲಿ ನೋಡೋದಕ್ಕೆ. ಆಮೇಲೆ ಅವ್ರ ಮನೆಯವ್ರು ಏನು ಹೇಳ್ತಾರೆ ನೋಡೋಣ. ಅಂದ್ರೂ ಅದಕ್ಕೆ ನಿಮ್ಮನ್ನೆಲ್ಲ ಬಿಟ್ಟೋಗಕ್ಕೆ ಯಾಕೋ ಮನಸ್ಸೇ ಬರ್ತಾ ಇಲ್ಲ. ಕಾವೇರಿ, ಹೆಣ್ಮಕ್ಳು ಯಾವತ್ತಿದ್ರು ಗಂಡನ ಮನೆಗೆ ಹೋಗಲೇಬೇಕು. ಇವಾಗ ನಾನೇ ನೋಡು, ನಮ್ಮ ಅಪ್ಪ ಅಮ್ಮ ತಂಗಿ ಎಲ್ಲರನ್ನೂ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ತಾನೆ. ನನಗೂ ನೆನಪಾಗ್ತಿರುತ್ತೆ ನಾನು ನಮ್ಮ ಅಮ್ಮನ ಎಷ್ಟು ಹಚ್ಕೊಂಡಿದ್ದೆ ಗೊತ್ತಾ. ಆದರೆ ನಾವು ಗಂಡನ ಮನೆಗೆ ಹೋಗಲೇಬೇಕು, ಅಲ್ಲಿ ಜೀವನ ಮಾಡಲೇಬೇಕು. ಇದನ್ನು ಅರ್ಥ ಮಾಡ್ಕೊಂಡ್ರೆ ಎಲ್ಲನೂ ಸರಿ ಹೋಗುತ್ತೆ. ಹೋಗಲಿ ಬಿಡು, ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ಇನ್ನು ಆ ಹುಡುಗನ ಮನೆಯವ್ರು ನಮ್ಮ ಮನೆಗೆ ಬರಬೇಕು. ಅವ್ರು ಏನು ಹೇಳ್ತಾರೋ ನೋಡಬೇಕು. ಅವ್ರ ಕಂಡೀಷನ್ಗಳು ಏನೇನಿದೆಯೋ ನೋಡಬೇಕಲ್ಲ. ಸರಿ ಅದಕ್ಕೆ ಆಯಿತು. ಸರಿ ಬಾ ಊಟ ಮಾಡೋಣ. ಈ ಕುಮಾರ ಎಲ್ಲಿ ಹೋದ್ನಪ್ಪ? ಕಣ್ಣು ಮುಚ್ಚಿ ತೆಗಿಯೋ ಅಷ್ಟರಲ್ಲಿ ಎಲ್ಲ ಮಾಯ ಆಗ್ಬಿಟ್ಟಿರ್ತಾನೆ. ಓ ಅಮ್ಮ ಇಲ್ಲಿದ್ದಾರೆ. ನಾನು ಮನೆ ಒಳಗಡೆ ನೋಡ್ತಾ ಇದ್ದೀನಿ, ಇಲ್ಲಿ ಬಂದು ನಿಂತಿದ್ದಾರೆ. ಅಮ್ಮ ವಾ ಮಗಳೇ. ಅಲ್ಲ ಕಣೆ ಕಾಮಾಕ್ಷಿ, ಒಂದು ಮಾತು ಹೇಳಿಲ್ಲ ಬರ್ತೀನಿ ಅಂತ ಬಂದ್ಬಿಟ್ಟಿದ್ಯಾ? ಆಕಾಶಗೆ ಹೇಳ್ದೆ ಇರಪ್ಪ ನಾಳೆ ಹೋಗುವಂತೆ ಅಂತ. ಆರೆ ಹೊಲ್ಟೆ ಬಿಟ್ಟ ನೋಡು. ಹಿಂದೆನೆ ನೀನ್ ಬಂದಿದ್ಯಲ್ಲ, ಏನ್ ಸಮಾಚಾರ? ಎಲ್ಲಿ ಆಕಾಶ ಬರ್ಲಿಲ್ವಾ? ಇಲ್ಲ ಅಮ್ಮ, ಅವ್ನ ಮನೆಗೆ ಬಂದ್ಮೇಲೆ ನಾನು ಬಂದಿದ್ದು. ಏನ್ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಅವನ ಜೊತೆಗೆ ಅವಾಗಲೇ ಬಂದಿದ್ರೆ ಆಗಿರತ್ತಪ್ಪ. ಓಲಿ ಬಿಡು, ಬಾ ಒಳಗಡೆ ಬಾ. ಅಮ್ಮ ಇಲ್ಲೇನಮ್ಮ ಮಾಡ್ತಿದ್ಯಾ ನೀನು? ಅದೇನಿಲ್ಲ ಕಣೆ, ಈ ಮನೆ ನಾ ಬಾಡಿಗೆ ಕೊಟ್ಟಿದ್ವಲ್ಲ, ಹೆಂಗ್ ಇಟ್ಕೊಳ್ಳೋ ನೋಡೋಣ ಅಂತ ಬಂದೆ. ನೋಡು ಆ ಮನೆ ಮೇಲೆಲ್ಲ ಟೈರ್ಗಳೆಲ್ಲ ಎಸ್ಕೊಂಡು. ಆಮೇಲೆ ಈ ಬೀದಿ ನಾಯಿಗಳು ಹಬ್ಬರ ಜಾಸ್ತಿ ಆಗ್ಬಿಟ್ಟೈತಿ ಇಲ್ಲಿ. ಮನೆ ಮುಂದೆ ಎಲ್ಲ ಗಲೀಜ್ ಮಾಡ್ತವೆ. ಹೋಗ್ಲಿ ಬಿಡು. ಅದು ಅಮ್ಮ ಕುಮಾರ ಇಲ್ಲಿ ಎಲ್ಲೋ ಹೋಗೋನ್ ಕಣೆ. ಈಗಿಲ್ಲ ಇದ್ದ, ಆಳೆ ಎತ್ತ ಮಾಯ ಆಗ್ಬಿಟ್ಟವ್ನಿ. ಹೋಗ್ಲಿ ಬಿಡಮ್ಮ, ಒಳ್ಳೇದಾಯ್ತು. ಅಮ್ಮ ಅದೇ ಕುಮಾರ ಮದುವೆ ಮಾಡ್ಕೋಬೇಕಾಗಿರೋ ಹುಡುಗಿನ ಅವ್ನ ಫ್ರೆಂಡ್ ಮದುವೆ ಮಾಡ್ಕೊಂಡ ಅಂತ ನೀನು ಹೇಳ್ದಲ್ಲ ಫೋನಲ್ಲಿ. ಹ್ಞೂ ಅದೇನಮ್ಮ, ರಾಮು ಇದಾನಲ್ಲ ಈ ಕುಮಾರನ ಫ್ರೆಂಡು. ಆ ರಾಮು ತಂಗಿನ ನಮ್ಮ ಆಕಾಶ ಇಷ್ಟಪಡ್ತಾವನಂತೆ. ಕಾಮಾಕ್ಷಿ ಏನು ಹೇಳ್ತಿದ್ಯಾ ನೀನು? ಹ್ಞೂನಮ್ಮ, ಇವಾಗ ಬಂದ ತಕ್ಷಣ ಮನೆಗೆ ಅದನ್ನೇ ಹೇಳ್ದ. ಆ ಹುಡುಗಿನ ಇಷ್ಟಪಡ್ತಿದ್ದೀನಿ, ಊರಿಗೆ ಹೋಗ್ತಾನೆ, ನನಗೆ ರೋಡಲ್ಲಿ ಸಿಕ್ಕಿದ್ಲು, ತುಂಬ ಇಷ್ಟ ಆಗೋಯ್ತು, ನಾನು ಮದುವೆ ಮಾಡ್ಕೊಂಡ್ರೆ ಆ ಹುಡುಗಿನೇ ಮದುವೆ ಮಾಡ್ಕೊಳ್ಳೋದು ಅಂತಾನೆ. ನಾನು ಎಷ್ಟೋ ಹೇಳ್ದೆ ಕಣಮ್ಮ, ಆ ಹುಡುಗಿಗೂ ನಮಗೂ ಸರಿ ಹೋಗಲ್ಲ, ಮನೆ ಕಡೆ ಅನುಕೂಲವಾಗಿಲ್ಲ, ಬಿಕಾರಿ ಹಂಗೆ ಹಿಂಗೆ ಅಂತ. ನಾನು ಮಾತೇ ಕೇಳಿಲ್ಲ ಕಣಮ್ಮ. ಮದುವೆ ಆಗಂಗಿದ್ರೆ ಆ ಹುಡುಗಿನೇ ಆಗ್ತೀನಿ, ಇಲ್ಲಾಂದ್ರೆ ನನಗೆ ಮದುವೆನೇ ಬೇಡ ಅಂದ. ಅಬ್ಬಬ್ಬಬ್ಬಬ್ಬ, ಅಣ್ಣ ತಂಗಿ ಏನಿದಾರೆ ನೋಡು. ಅಣ್ಣ ನೋಡಿದ್ರೆ ಫ್ರೆಂಡ್ ಮದುವೆ ಆಗ ಹುಡುಗಿನೇ ಮದುವೆ ಮಾಡ್ಕೊಬಿಟ್ಟ. ತಂಗಿ ನೋಡಿದ್ರೆ ಅವಳು ಅದೇ ಕೆಲಸ ಮಾಡ್ತಾವಳೆ. ಅವ್ರ ಜನ್ಮಕ್ಕಿಷ್ಟು ಬೇಡ ಕಣೆ, ಮದುವೆ ಮಾಡ್ಕೊಳ್ಳೋದು ಬೇಡ ಹುಡುಗಿನ. ನಾನೇನೋ ಒಳ್ಳೆಯವ್ರ ಪಾಪ, ಅಪ್ಪ ಅಮ್ಮ ಇಬ್ರು ಇಲ್ಲ, ಬಾರಿ ಕಷ್ಟಪಟ್ಟವ್ರ ಜೀವನದಲ್ಲಿ ಅಂತ ಒಂದ್ ಚೂರು ಸಲಿಗೆ ಕೊಟ್ಟನಪ್ಪ. ಅಷ್ಟಕ್ಕೆ ಇಬ್ರು ತಲೆ ಮೇಲೆ ಕೂತ್ಕೊಬಿಡೋಣ. ಆಕಾಶ ಹತ್ರ ನಾನು ಮಾತಾಡ್ತೀನಿ. ಆ ಹುಡುಗಿನ ಮಾತ್ರ ಮನೆ ಸೊಸೈಸೆ ಮಾಡ್ಕೊಂಡಿನಿ. ಆಮೇಲೆ ನಿನ್ ಮಗನ್ ಮಾತು ಕಟ್ಕೊಂಡು ಅವ್ನಿಗೇನ್ ಗೊತ್ತಾಗ್ತದೆ? ಅದೇ ಅಮ್ಮ, ಅದ್ರ ಬಗ್ಗೆ ಮಾತಾಡೋಣ, ನಿನಗೆ ತಿಳಿಸೋಣ ಅಂತಾನೆ ಬಂದೆ. ತಿಳಿಸಿದ್ಯಲ್ಲ, ಮಾಡ್ತೀನಿ. ಕಾವೇರಿಗೆ ಸರಿಯಾಗಿ ಮಾಡ್ತೀನಿ.